ಆತ್ಮೀಯ ವಿದ್ಯಾರ್ಥಿಗಳೇ, ಎಲ್ಲರಿಗೂ ನಮಸ್ಕಾರಗಳು ಹಾಗೂ ಇತಿಹಾಸ ದೀಪಿಕಾ ಯೂಟ್ಯೂಬ್ ವಾಹಿನಿಗೆ ಸ್ವಾಗತ. ಈ ಒಂದು ವಿಡಿಯೋದಲ್ಲಿ 3ನೇ ಅಧ್ಯಾಯಕ್ಕೆ ಸಂಬಂಧಪಟ್ಟಂತೆ ನಾಗರಿಕತೆಗಳ ಅರ್ಥ ಮತ್ತು ಈಜಿಪ್ಟ್ ನಾಗರಿಕತೆಗಳ 5 ಅಂಕದ ಮತ್ತು 10 ಅಂಕದ ಪ್ರಶ್ನೋತ್ತರಗಳನ್ನು ಈ ಒಂದು ವಿಡಿಯೋದಲ್ಲಿ ನಿಮ್ಮ ಮುಂದೆ ಪ್ರಸ್ತುತಪಡಿಸ್ತಾ ಇದ್ದೇನೆ. ಮೊದಲ ಭಾಗದಲ್ಲಿ ಕೆಳಗಿನವುಗಳಿಗೆ 15ರಿಂದ 20 ವಾಕ್ಯಗಳಲ್ಲಿ ಉತ್ತರಿಸಿ, ಅಂದರೆ 5 ಅಂಕದ ಪ್ರಶ್ನೆಗಳು. ಮೊದಲನೆಯ ಪ್ರಶ್ನೆ, ನಾಗರಿಕತೆಯನ್ನು ವ್ಯಾಖ್ಯಾನಿಸಿ ಮತ್ತು ನಾಗರಿಕತೆ ಮತ್ತು ಸಂಸ್ಕೃತಿ ನಡುವಿನ ವ್ಯತ್ಯಾಸವನ್ನು ತಿಳಿಸಿ. ನಾಗರಿಕತೆಯನ್ನು ವ್ಯಾಖ್ಯಾನಿಸಿ ಮತ್ತು ನಾಗರಿಕತೆ ಮತ್ತು ಸಂಸ್ಕೃತಿ ನಡುವಿನ ವ್ಯತ್ಯಾಸವನ್ನು ತಿಳಿಸಿ. ಇಂಗ್ಲಿಷ್ ಭಾಷೆಯ ಸಿವಿಲೈಸೇಷನ್ ಎಂಬ ಪದವು ಸಿವಿಲಿಸ್ ಎಂಬ ಲ್ಯಾಟಿನ್ ಪದದಿಂದ ಬಂದಿದೆ. ಸಿವಿಲೈಸೇಷನ್ ಎಂಬ ಪದವು ಸಿವಿಲಿಸ್ ಎಂಬ ಲ್ಯಾಟಿನ್ ಪದದಿಂದ ಬಂದಿದೆ. ಇದರ ಅರ್ಥ ನಗರ ಅಥವಾ ನಗರ ರಾಜ್ಯವೆಂದಾಗುತ್ತದೆ. ನಾಗರಿಕತೆ ಎಂಬುದು ಹೆಚ್ಚು ಪಕ್ವವಾದ ಮತ್ತು ಸಂಸ್ಕರಿಸಿದ ಜೀವನ ಎಂಬ ಅರ್ಥವನ್ನು ಕೊಡುತ್ತದೆ. ನಾಗರಿಕತೆ ಎಂಬುದು ಹೆಚ್ಚು ಪಕ್ವವಾದ ಮತ್ತು ಸಂಸ್ಕರಿಸಿದ ಜೀವನ ಎಂಬ ಅರ್ಥವನ್ನು ಕೊಡುತ್ತದೆ. ಇಲ್ಲಿ ನಾಗರಿಕತೆ ಮತ್ತು ಸಂಸ್ಕೃತಿಗಳ ವ್ಯತ್ಯಾಸವನ್ನು ಸಂಬಂಧಪಟ್ಟಂತೆ ನಾಗರಿಕತೆ ಎಂಬುದನ್ನು ಸಂಸ್ಕೃತಿಗೆ ಸಮಾನ ಅರ್ಥದಲ್ಲಿ ಬಳಸುತ್ತಾರೆ. ಆದರೆ ನಾಗರಿಕತೆ ಎಂಬುದು ವಿಶಾಲ ಅರ್ಥದಲ್ಲಿ ಹೆಚ್ಚು ಸ್ಪಷ್ಟವಾಗಿ ವ್ಯಾಖ್ಯಾನಿಸಿದ ಮಾನವ ಸಮಾಜವಾಗಿದೆ. ನಾಗರಿಕತೆ ಮತ್ತು ಸಂಸ್ಕೃತಿ ಎಂಬ ಪದಗಳು ಎಲ್ಲ ಸಂದರ್ಭಗಳಲ್ಲಿ ಒಂದಕ್ಕೊಂದು ಪರ್ಯಾಯವಾಗಲಾರವು. ಹಾಗಾಗಿ ಎಲ್ಲ ಸಂದರ್ಭದಲ್ಲೂ ಸಹ ನಾಗರಿಕತೆ ಮತ್ತು ಸಂಸ್ಕೃತಿಯನ್ನು ಸಮಾನವಾಗಿ ಉಪಯೋಗಿಸಲಿಕ್ಕೆ ಸಾಧ್ಯವಾಗುವುದಿಲ್ಲ. ಹಾಗಾಗಿ ಅವು ಪರ್ಯಾಯವಾಗಲಾರವು ಅಂತ ಹೇಳ್ತಾರೆ. ನಾಗರಿಕತೆ ವಿಶಾಲ ಪದವಾಗಿದ್ದು ಸಂಸ್ಕೃತಿ ಅದರ ಭಾಗವಾಗಿದೆ. ನಾಗರಿಕತೆ ಎಂಬುದು ಭೌಗೋಳಿಕ ಹಿನ್ನೆಲೆಯನ್ನು ಹೊಂದಿದ ಬೃಹತ್ ಜನ ಸಮುದಾಯವಾಗಿದೆ. ಪ್ರತಿಯೊಂದು ನಾಗರಿಕತೆಯು ತನ್ನದೇ ಆದ ಸಂಸ್ಕೃತಿಯನ್ನು ಹೊಂದಿರುತ್ತದೆ. ಒಮ್ಮೊಮ್ಮೆ ಒಂದೇ ನಾಗರಿಕತೆಯಲ್ಲಿ ಒಂದಕ್ಕಿಂತ ಹೆಚ್ಚು ಸಂಸ್ಕೃತಿಗಳು ಇರುವುದುಂಟು. ಅಂದರೆ ನಾಗರಿಕತೆ ಒಳಗೆ ಬೇರೆ ಬೇರೆ ಸಂಸ್ಕೃತಿಗಳಿರುವಂಥ ಸಂದರ್ಭ ಇರುತ್ತೆ. ಹಾಗಾಗಿ ನಾಗರಿಕತೆಯ ಒಳಗೆ ಸಂಸ್ಕೃತಿ ಕಂಡುಬರೋದನ್ನು ಒಂದು ಭಾಗವಾಗಿ ಕಂಡುಬರೋದನ್ನು ನಾವು ಗಮನಿಸ್ಬೋದು. ಇನ್ನು ನಾಗರಿಕತೆ ಮತ್ತು ಸಂಸ್ಕೃತಿಯ ನಡುವಿನ ನೇರ ವ್ಯತ್ಯಾಸಗಳನ್ನು ಈ ರೀತಿ ಪಟ್ಟಿ ಮಾಡ್ಬೋದು. ಮೊದಲನೇ ಭಾಗದಲ್ಲಿ ಸಂಸ್ಕೃತಿ ಹಾಗೂ ಎರಡನೇ ಭಾಗದಲ್ಲಿ ನಾಗರಿಕತೆ. ಮೊದಲನೇದು, ಬಹಳಷ್ಟು ಭಾಗ ಮಾನವನ ಅಂತರ್ಗತವಾದದ್ದು ಸಂಸ್ಕೃತಿ, ಅಂತರ್ಗತವಾದದ್ದು. ಆದರೆ ನಾಗರಿಕತೆ ಬಾಹ್ಯ ಸ್ವರೂಪವುಳ್ಳದ್ದು. ಇನ್ನು ಎರಡನೇದು, ಸಂಸ್ಕೃತಿ ಕಲೆ, ಸಾಹಿತ್ಯ, ಧರ್ಮ, ತತ್ವಜ್ಞಾನ, ಆಹಾರ ಮತ್ತು ಉಡುಗೆ ತೊಡುಗೆ, ಆಚಾರ ವಿಚಾರ, ನಂಬಿಕೆ, ಪದ್ಧತಿ, ಪರಂಪರೆ ಮುಂತಾದವುಗಳನ್ನು ಒಳಗೊಂಡಿದೆ. ಆದರೆ ನಾಗರಿಕತೆ ಎಂಬುವಂಥದ್ದು ಹಳ್ಳಿಗಳು, ಪಟ್ಟಣಗಳು, ನಗರಗಳು, ಕಟ್ಟಡಗಳು, ರಸ್ತೆ, ಸೇತುವೆ, ಸಾರಿಗೆ ಸಂಪರ್ಕ, ತಂತ್ರಜ್ಞಾನ ಮುಂತಾದವುಗಳನ್ನು ಒಳಗೊಂಡಿದೆ. ಈ ರೀತಿಯಲ್ಲಿ ಸಂಸ್ಕೃತಿ ಮತ್ತು ನಾಗರಿಕತೆಗೆ ವ್ಯತ್ಯಾಸಗಳನ್ನು ನಾವು ಕಾಣ್ಬೋದು. ಮೂರನೆಯದ್ದು, ಸಂಸ್ಕೃತಿಯನ್ನು ಅಳತೆ ಮಾಡಲು ಸಾಧ್ಯವಿಲ್ಲ. ಆದರೆ ನಾಗರಿಕತೆ ಅಳತೆಗೆ ಒಳಪಟ್ಟಿದೆ. 4, ಇದು ಅಂದರೆ ಸಂಸ್ಕೃತಿ ನಮ್ಮ ನಂಬಿಕೆ, ನಡತೆ ಮತ್ತು ವಿಚಾರ ಶೈಲಿಗೆ ಸಂಬಂಧಿಸಿದ್ದಾಗಿದ್ದರೆ, ನಾಗರಿಕತೆ ಅಂತ ಹೇಳುವಂಥದ್ದು ನಾವು ಸಂಪಾದಿಸಿದ ಭೌತಿಕ ವಸ್ತುಗಳು, ಗಳಿಕೆಗಳು ಮತ್ತು ಸೌಲಭ್ಯಗಳನ್ನು ಬಳಸಿಕೊಂಡು ನಮ್ಮ ಜೀವನವನ್ನು ಉತ್ತಮಪಡಿಸುವಂಥದ್ದು ನಾಗರಿಕತೆ. ಹಾಗೆ ಸಂಸ್ಕೃತಿ ನಿರಂತರವಾಗಿ ಬೆಳೆಯುತ್ತಿರುತ್ತದೆ ಎಂದು ಖಚಿತವಾಗಿ ಹೇಳಲಾಗದು. ಆದರೆ ನಾಗರಿಕತೆ ನಿರಂತರವಾಗಿ ಬೆಳೆಯುತ್ತಿರುತ್ತೆ. 6ನೇಯದ್ದು, ಸಂಸ್ಕೃತಿ ಮೊದಲು ಬರ್ತದೆ. ನಾಗರಿಕತೆ ಇಲ್ಲದೇ ಇದ್ದರೂ ಸಂಸ್ಕೃತಿ ಬರೋದನ್ನು ನಾವು ಗಮನಿಸ್ಬೋದು. ನಾಗರಿಕತೆ ನಂತರ, ಸಂಸ್ಕೃತಿಯ ನಂತರ ಬರುತ್ತದೆ. ಕೊನೆಯದ್ದು, ನಾಗರಿಕತೆ ಇಲ್ಲದೆ ಸಂಸ್ಕೃತಿ ಇರಬಹುದು, ಆದರೆ ಸಂಸ್ಕೃತಿ ಇಲ್ಲದೆ ನಾಗರಿಕತೆ ಇರಲಾರದು. ಇನ್ನು ಕೊನೆಯದಾಗಿ ಉಪಸಂಹಾರಕ್ಕೆ ಸಂಬಂಧಪಟ್ಟಂತೆ, ಒಟ್ಟಿನಲ್ಲಿ ಸಂಸ್ಕೃತಿ ಎಂಬುದು ನಾಗರಿಕತೆಯಲ್ಲಿಯೇ ಇರುತ್ತದೆ. ಸಾಮಾನ್ಯವಾಗಿ ಸಂಸ್ಕೃತಿ ಇಲ್ಲದೆ ನಾಗರಿಕತೆ ಇರುವುದಿಲ್ಲ. ಸಂಸ್ಕೃತಿಯ ಪ್ರಸರಣ ಮತ್ತು ವರ್ಗಾವಣೆಗೆ ಒಳಪಟ್ಟಿದ್ದರೆ ಸಂಸ್ಕೃತಿಯು ಪ್ರಸಾರಣ ಮತ್ತು ವರ್ಗಾವಣೆಗೆ ಒಳಪಟ್ಟಿದೆ. ಆದರೆ
ನಾಗರಿಕತೆಯು ಇಡಿಯಾಗಿ ಹಸ್ತಾಂತರಗೊಳ್ಳುತ್ತದೆ. ನಾಗರಿಕತೆಗಳು ಬೆಳೆಯುತ್ತವೆ, ವಿಭಜನೆಯಾಗುತ್ತವೆ, ಅವನತಿಯಾಗುತ್ತವೆ ಮತ್ತು ಕೊನೆಗೊಳ್ಳುತ್ತವೆ. ಸೊ ಹಾಗಾಗಿ ಸಂಸ್ಕೃತಿ ಮತ್ತು ನಾಗರಿಕತೆಗಳು ವಿಭಿನ್ನ ರೀತಿಯಲ್ಲಿ ಬಳಕೆ ಮಾಡೋದನ್ನು ಪದಗಳನ್ನು ವಿಭಿನ್ನ ರೀತಿಯಲ್ಲಿ ಬಳಕೆ ಮಾಡೋದು ನೋಡ್ಬೋದು. 2. ನದಿ ಬಯಲುಗಳು ನಾಗರಿಕತೆಗಳ ಬೆಳವಣಿಗೆಗೆ ಸಹಾಯಕವಾಗಿವೆ. ಚರ್ಚಿಸಿ. ಹೇಗೆ ನದಿ ಬಯಲುಗಳು ನಾಗರಿಕತೆಗಳ ಬೆಳವಣಿಗೆಗೆ ಸಹಾಯಕವಾಗಿವೆ ಅಂತ ಹೇಳುವಂಥದ್ದು. ಪೀಠಿಕೆ. ನದಿ ಬಯಲುಗಳನ್ನು ನಾಗರಿಕತೆಯ ತೊಟ್ಟಿಲುಗಳೆಂದು ಕರೆಯಲಾಗುತ್ತದೆ. ಜಗತ್ತಿನ ಬಹಳಷ್ಟು ನಾಗರಿಕತೆಗಳು ನದಿಗಳ ದಡದಲ್ಲಿಯೇ ಬೆಳೆದಿವೆ. ವಿಶಾಲ ಮತ್ತು ಸಮತಟ್ಟಾದ ಬಯಲುಗಳು, ಫಲವತ್ತಾದ ಮಣ್ಣು, ನೀರಾವರಿಗೆ ಮತ್ತು ಕುಡಿಯಲು ಸಾಕಷ್ಟು ಪ್ರಮಾಣದಲ್ಲಿ ನೀರು ಮತ್ತು ಬೆಚ್ಚಗಿನ ಹವಾಗುಣ ಇವುಗಳು ಸಾಮಾನ್ಯವಾಗಿ ನದಿ ಬಯಲುಗಳಲ್ಲಿ ದೊರೆಯುವುದರಿಂದ ಮನುಷ್ಯ ಅಲ್ಲಿಯೇ ವಾಸಿಸಲು ಪ್ರಾರಂಭಿಸಿದ. ಹಾಗಾಗಿ ನದಿ ಬಯಲುಗಳಲ್ಲಿ ಮನುಷ್ಯ ವಾಸ ಮಾಡಲು ಪ್ರಾರಂಭಿಸಿದಾಗಿ ನಾಗರಿಕತೆ ಪ್ರಾರಂಭವಾಗುವುದನ್ನು ಗಮನಿಸ್ಬೋದು. ನಾಗರಿಕತೆಯ ಬೆಳವಣಿಗೆಗೆ ಸಹಾಯಕವಾದ ಅಂಶಗಳು. ಈ ನದಿ ಬಯಲುಗಳಲ್ಲಿ ಹೇಗೆ ನಾಗರಿಕತೆ ಬೆಳವಣಿಗೆ ಆಗ್ತದೆ, ಇದಕ್ಕೆ ಸಹಾಯಕವಾದ ಅಂಶಗಳು ಯಾವುದು ಅಂತ ಹೇಳುವಂಥದ್ದು. 1. ಪ್ರವಾಹದ ಸಮಯದಲ್ಲಿ ನದಿಗಳು ತಮ್ಮ ಇಕ್ಕೆಲೆಗಳಲ್ಲಿ ಸಂಚಯಿಸಿದ ಫಲವತ್ತಾದ ಮಣ್ಣು. 2. ಕೃಷಿ ಹಾಗೂ ಗೃಹ ಬಳಕೆಗೆ ತಡೆರಹಿತ ಮತ್ತು ನಿರಂತರ ನೀರಿನ ಸರಬರಾಜು. 3. ಸಾಮಾನ್ಯವಾಗಿ ನದಿ ತೀರಗಳಲ್ಲಿ ಕಂಡುಬರುವ ವಾಸಯೋಗ್ಯವಾದ ವಾಯುಗುಣ. 4. ಮಾನವನಿಗೆ ಸಾಕಷ್ಟು ಪ್ರಮಾಣದಲ್ಲಿ ಲಭ್ಯವಾದ ಆಹಾರ ಧಾನ್ಯಗಳು, ಹಣ್ಣು ತರಕಾರಿಗಳು ಮತ್ತು ಅವನ ಪ್ರಾಣಿಗಳಿಗೆ ವಿಪುಲವಾದ ಮೇವಿನ ಲಭ್ಯತೆ. ಇನ್ನು 5ನೇದ್ದು, ನದಿಗಳು ಮೀನುಗಾರಿಕೆಗೆ ಅನುಕೂಲವಾಗಿವೆ. 6. ನದಿಗಳು ಆಂತರಿಕ ಜಲಮಾರ್ಗಗಳನ್ನು ಒದಗಿಸಿ ವ್ಯಾಪಾರ ಮತ್ತು ಸಂಪರ್ಕಕ್ಕೆ ಅನುವು ಮಾಡಿಕೊಟ್ಟವು. ಸೊ ಈ ರೀತಿಯಲ್ಲಿ ನದಿ ಬಯಲುಗಳು ನಾಗರಿಕತೆಗೆ ಪೂರಕವಾಗಿದ್ವು. ಉಪಸಂಹಾರ. ಮೇಲ್ಕಾಣಿಸಿದ ಅಂಶಗಳು ಮನುಷ್ಯನ ಆಹಾರಕ್ಕಾಗಿ ಅಲೆದಾಟ ಮತ್ತು ಅವನ ಜೀವಕ್ಕಿರುವ ಅಪಾಯವನ್ನು ಕಡಿಮೆ ಮಾಡಿದ್ದು. ಮನುಷ್ಯನ ಆಹಾರಕ್ಕಾಗಿನ ಅಲೆದಾಟ ಮತ್ತು ಅವನ ಜೀವಕ್ಕಿರುವ ಅಪಾಯವನ್ನು ಕಡಿಮೆ ಮಾಡಿದ್ವು. ಮನುಷ್ಯರು ರಚನಾತ್ಮಕ ಕಾರ್ಯ ಮಾಡಲು ಸಿಗುವ ಹೆಚ್ಚಿನ ವಿರಾಮದ ವೇಳೆಯೇ ನಾಗರಿಕತೆಯ ವಿಕಾಸಕ್ಕೆ ಪ್ರಮುಖ ಕಾರಣ ಆಯಿತು ಅಂಥೇಳಿ ವಾದವಿದೆ. ಈ ಹಿನ್ನೆಲೆಯಲ್ಲಿ ನದಿ ಬಯಲುಗಳು ಸಾಕಷ್ಟು ಆಹಾರ ಮತ್ತು ವಿರಾಮವನ್ನು ಒದಗಿಸಿಕೊಟ್ಟು ನಾಗರಿಕತೆಯ ಬೆಳವಣಿಗೆಗೆ ಸಹಕಾರಿಯಾದವು. ಇನ್ನು 3ನೇ ಪ್ರಶ್ನೆ, ಈಜಿಪ್ಟ್ ನಾಗರಿಕತೆಯ ರಾಜಕೀಯ ಸ್ಥಿತಿಯನ್ನು ವಿವರಿಸಿ. ಈಜಿಪ್ಟ್ ನಾಗರಿಕತೆಯ ರಾಜಕೀಯ ಸ್ಥಿತಿ. ಪೀಠಿಕೆ. ಈಜಿಪ್ಟ್ನ ಆರಂಭಿಕ ಜನರು ಹಳ್ಳಿಗಳಲ್ಲಿ ವಾಸ ಮಾಡ್ತಿದ್ರು. ಇವು ಮುಂದೆ ನಗರಗಳಾಗಿ ಬೆಳೆದು ನಗರ ರಾಜ್ಯಗಳಾದವು. ಅವು ರಾಜರಿಂದ ಆಳಲ್ಪಟ್ಟುತ್ತಿದ್ದವು. ಈ ಕಾಲವನ್ನು ರಾಜ ಮನೆತನಗಳ ಪೂರ್ವಕಾಲವೆಂದು ಕರೆಯಲಾಗ್ತದೆ. ಅಂದರೆ ಆರಂಭದಲ್ಲಿ ಹೇಗೆ ರಾಜಕೀಯ ವ್ಯವಸ್ಥೆ ಪ್ರಾರಂಭವಾಯಿತು ಅಂತ ಹೇಳುವಂಥದ್ದು. ಈಜಿಪ್ಟಿನ ನಾಗರಿಕತೆ ಸುಮಾರು 3000 ವರ್ಷಗಳ ಅವಧಿಯಲ್ಲಿ ಈಜಿಪ್ಟಿನ ನಾಗರಿಕತೆಯ 3000 ವರ್ಷಗಳ ಅವಧಿಯಲ್ಲಿ ಸುಮಾರು 30 ರಾಜ ಮನೆತನಗಳು ಆಳ್ವಿಕೆ ಮಾಡಿರುವುದನ್ನು ಗಮನಿಸ್ಬೋದು. 3000 ವರ್ಷಗಳಲ್ಲಿ ಸುಮಾರು 30 ರಾಜ ಮನೆತನಗಳು. ಇನ್ನು ಫೆರೋಗಳಿಗೆ ಸಂಬಂಧಪಟ್ಟಂತೆ ಫೆರೋಗಳು. ಈಜಿಪ್ಟಿನ ರಾಜನನ್ನು ಫೆರೋಗಳೆಂದು ಕರೆಯಲಾಗುತ್ತಿದೆ. ಈಜಿಪ್ಟಿನ ರಾಜನನ್ನು ಫೆರೋಗಳೆಂದು ಕರೆಯಲಾಗುತ್ತಿತ್ತು. ಅವರನ್ನು ಭೂಮಿಯ ಮೇಲಿನ ದೇವರ ಪ್ರತಿನಿಧಿಗಳೆಂದು ಭಾವಿಸಲಾಗಿತ್ತು. ಫೆರೋಗಳು ಅಪರಿಮಿತ ಅಧಿಕಾರವನ್ನು ಅನುಭವಿಸುತ್ತಿದ್ದರು. ಫೆರೋ ಮೆನೆಸ್ ಉತ್ತರ ಮತ್ತು ದಕ್ಷಿಣ ಈಜಿಪ್ಟ್ಗಳನ್ನು ಒಂದುಗೂಡಿಸಿ ಮೆಂಫಿಸ್ ಅನ್ನು ತನ್ನ ರಾಜಧಾನಿಯನ್ನಾಗಿ ಮಾಡಿಕೊಂಡ. ಬಲಿಷ್ಠವಾದ ಕೇಂದ್ರ ಸರ್ಕಾರ, ಪರಮಾಧಿಕಾರದ ರಾಜತ್ವ, ಉತ್ತಮ ಆಡಳಿತ ಮತ್ತು ಕಟ್ಟುನಿಟ್ಟಿನ ಕಾನೂನು ಪಾಲನೆ ಇವು ಈಜಿಪ್ಟಿನ ರಾಜ್ಯ ವ್ಯವಸ್ಥೆಯ ಮೂಲ ಲಕ್ಷಣಗಳಾಗಿದ್ದವು. ಇನ್ನು ರಾಜಮನೆತನಗಳಿಗೆ ಸಂಬಂಧಪಟ್ಟಂತೆ ರಾಜಮನೆತನಗಳ ಆಳ್ವಿಕೆಯ ಕಾಲವನ್ನು 3 ಭಾಗಗಳಾಗಿ ವಿಂಗಡಿಸಬಹುದು. ಅವುಗಳೆಂದರೆ 1. ಹಳೆಯ ರಾಜ ಮನೆತನಗಳ ಕಾಲ, 2ನೇದ್ದು ಮಧ್ಯ ರಾಜ ಮನೆತನಗಳ ಕಾಲ ಹಾಗೂ 3ನೇದ್ದು ಹೊಸ ರಾಜ ಮನೆತನಗಳ ಕಾಲ. ಮೊದಲನೆಯದು ಹಳೆಯ ರಾಜ ಮನೆತನಗಳ ಕಾಲ.
ಇದನ್ನು ಪಿರಮಿಡ್ಗಳ ಕಾಲವೆಂದು ಕರೆಯುತ್ತಾರೆ. ಈ ಕಾಲದ ಫೆರೋಗಳು ಅತ್ಯಂತ ಬಲಿಷ್ಠವಾಗಿದ್ದು, ಫೆರೋ ವಿಜೀರನನ್ನು ಅಂದರೆ ಪ್ರಧಾನಮಂತ್ರಿಯನ್ನು ನೇಮಿಸುತ್ತಿದ್ದ. ಆತ ಪ್ರಧಾನಮಂತ್ರಿಯಾಗಿದ್ದು ಅಂದರೆ ವಿಜೀರ್ ಪ್ರಧಾನಮಂತ್ರಿಯಾಗಿದ್ದು ಆಡಳಿತ, ನ್ಯಾಯ ಮತ್ತು ಖಜಾನೆಗಳ ಮುಖ್ಯಸ್ಥನಾಗಿದ್ದನು. ಸ್ಥಳೀಯ ಅಧಿಕಾರಿಗಳು ತೆರಿಗೆ ಸಂಗ್ರಹಿಸುವುದರೊಂದಿಗೆ ಕಾನೂನು ಸುವ್ಯವಸ್ಥೆಯ ಪಾಲನೆ ಮಾಡುತ್ತಿದ್ದರು. ಕೇಂದ್ರೀಯ ಅಧಿಕಾರಿಗಳು ದಾಖಲೆ ಮತ್ತು ಲೆಕ್ಕಪತ್ರಗಳನ್ನು ಇಡುತ್ತಿದ್ದರು. ಇದು ಹಳೆಯ ರಾಜ ಮನೆತನಗಳ ಕಾಲಕ್ಕೆ ಸಂಬಂಧಪಟ್ಟಂತೆ. 2 ಮಧ್ಯ ರಾಜ ಮನೆತನಗಳ ಕಾಲ. ಇದನ್ನು ಭೂಮಾಲೀಕರ ಕಾಲವೆಂದು ಕರೆಯುತ್ತಾರೆ. ಈ ಅವಧಿಯಲ್ಲಿ ಜಮೀನ್ದಾರರು ಮತ್ತು ಸರದಾರರು ಫೆರೋಗಳಿಗಿಂತಲೂ ಹೆಚ್ಚು ಶಕ್ತಿಶಾಲಿಗಳಾಗಿದ್ದರು. ಇದರಿಂದ ಅನೇಕ ಆಂತರಿಕ ವೈರುಧ್ಯಗಳಾಗಿ ಅರಾಜಕತೆ ಸೃಷ್ಟಿಯಾಯಿತು. 3 ಹೊಸ ರಾಜ್ಯಗಳ ಕಾಲ. ಈ ಕಾಲದಲ್ಲಿ ರಾಜರು ಬಲಿಷ್ಠವಾದ ಸೈನ್ಯವನ್ನು ಸಂಘಟಿಸಿದರು ಮತ್ತು ಬಲವಾದ ಸಾಮ್ರಾಜ್ಯವನ್ನು ಕಟ್ಟಿದರು. 1ನೇ ಥಟ್ಮೋಸನು ಹೊಸ ಪ್ರದೇಶಗಳನ್ನು ಗೆದ್ದು ತನ್ನ ಸಾಮ್ರಾಜ್ಯವನ್ನು ವಿಸ್ತರಿಸಿದನು. ಇವನ ಮಗಳಾದ ಹತ್ಸೆಪ್ಸುಟ್ ಉತ್ತರಾಧಿಕಾರಿಯಾದಳು ಹಾಗೂ ಸುಮಾರು 21 ವರ್ಷಗಳ ಕಾಲ ಆಳ್ವಿಕೆ ಮಾಡಿದಳು. ಇವಳನ್ನು ಜಾಗತಿಕ ಇತಿಹಾಸದ ಪ್ರಥಮ ಸಾಮ್ರಾಜ್ಞಿ ಎಂದು ಕರೆಯಲಾಗಿದೆ. ಅಂತೇಳಿ ಹತ್ಸೆಪ್ಸುಟ್ನನ್ನು ಕರೆಯಲಾಗ್ತದೆ. 1ನೇ ಥಟ್ಮೋಸ್ ಈಜಿಪ್ಟಿನ ಶ್ರೇಷ್ಠ ದೊರೆ ಆದರೆ ಹತ್ಸೆಪ್ಸುಟ್ನನ್ನು ಜಗತ್ತಿನ ಪ್ರಥಮ ಸಾಮ್ರಾಜ್ಞಿ ಅಂತೇಳಿ ಗುರುತಿಸಲಾಗ್ತದೆ. ಇನ್ನು 4ನೆಯ ಪ್ರಶ್ನೆ, ಈಜಿಪ್ಟ್ ನಾಗರಿಕತೆಯ ಶಿಕ್ಷಣ ಮತ್ತು ಸಾಹಿತ್ಯದ ಬಗ್ಗೆ ಟಿಪ್ಪಣಿ ಬರೆಯಿರಿ. ಶಿಕ್ಷಣ ಮತ್ತು ಸಾಹಿತ್ಯ. ಪೀಠಿಕೆ. ಈಜಿಪ್ಟಿಯನ್ನರು ಶಿಕ್ಷಣ ಮತ್ತು ಸಾಹಿತ್ಯಕ್ಕೆ ಅತಿ ಅಮೂಲ್ಯವಾದ ಕೊಡುಗೆಗಳನ್ನು ನೀಡಿದ್ದಾರೆ. ಇವರು ಜಗತ್ತಿನ ಅತ್ಯಂತ ಆರಂಭದ ಬರವಣಿಗೆಯ ಪ್ರಕಾರವನ್ನು ಅಭಿವೃದ್ಧಿಪಡಿಸಿದರು. ಅಂದರೆ ಬರವಣಿಗೆಯನ್ನು ಪ್ರಾರಂಭಿಸಿದವರು ಈಜಿಪ್ಟಿಯನ್ನರು ಅಂತ ಹೇಳಿದರೆ ತಪ್ಪಾಗಲಾರದು. ಇವರ ಬರವಣಿಗೆಗೆ ಸಂಬಂಧಪಟ್ಟಂತೆ ಈಜಿಪ್ಟಿಯನ್ನರು ಚಿತ್ರಲಿಪಿಯನ್ನು ಅಭಿವೃದ್ಧಿಪಡಿಸಿದರು. ಇವರು ಪ್ಯಾಪಿರಸ್ ತೊಗಟೆಯನ್ನು ಬರವಣಿಗೆಗೆ ಬಳಸುತ್ತಿದ್ದರು. ಅಂದರೆ ಪ್ಯಾಪಿರಸ್ ತೊಗಟೆಯ ಮೇಲೆ ಚಿತ್ರಲಿಪಿಗಳನ್ನು ಬರೆಯುವುದನ್ನು ಗಮನಿಸ್ಬೋದು. ಈಜಿಪ್ಟಿಯನ್ನರ ಬರವಣಿಗೆಯನ್ನು ಹೈರೋಗ್ಲಿಫ್ ಎಂದು ಕರೆಯಲಾಗ್ತದೆ. ಗ್ಲಿಫ್ ಎಂದರೆ ಚಿಹ್ನೆ ಎಂದರ್ಥ. ಹೈರೋಗ್ಲಿಫ್ 100 ಚಿಹ್ನೆಗಳನ್ನು ಒಳಗೊಂಡಿದೆ. 100 ಚಿಹ್ನೆಗಳನ್ನು ಒಳಗೊಂಡಿರುವಂತಹ ಬರವಣಿಗೆ ಹೈರೋಗ್ಲಿಫ್. ಸೊ ಹಾಗಾಗಿ ಈಜಿಪ್ಟಿನ ಬರವಣಿಗೆಗಳನ್ನು ಹೈರೋಗ್ಲಿಫ್ ಅಂತೇಳಿ ಕರೆಯಲಾಗ್ತದೆ. ಪ್ರಮುಖ ಕೃತಿಗಳೆಂದರೆ ದಿ ಬುಕ್ ಆಫ್ ದಿ ಡೆಡ್, ಕಾಫಿನ್ ಟೆಕ್ಸ್ಟ್, ದಿ ಸ್ಟೋರಿ ಆಫ್ ದಿ ಶಿಪ್ ರೆಕ್ಡ್ ಸೇಲರ್, ದಿ ಟೇಲ್ ಆಫ್ ಅನುಪು ಮತ್ತು ಬಿಟು ಮುಂತಾದ ಪುಸ್ತಕಗಳು ದೊರಕಿವೆ. ಈಜಿಪ್ಟಿಯನ್ನರಿಗೆ ರೇಖಾಗಣಿತ, ಪಂಚಾಂಗ, ಖಗೋಳಶಾಸ್ತ್ರ ಮತ್ತು ಗಣಿತಶಾಸ್ತ್ರದ ಉತ್ತಮ ಜ್ಞಾನವಿತ್ತು. ಪ್ರಾಚೀನ ಈಜಿಪ್ಟಿನ ಬಹಳಷ್ಟು ಪಂಡಿತರು ಪುರೋಹಿತ ವರ್ಗದವರಾಗಿದ್ದರು. ಬೃಹತ್ತಾದ ಪಿರಮಿಡ್ಗಳ ನಿರ್ಮಾಣವು ಗಣಿತ ಮತ್ತು ಅಂಕಗಣಿತದಲ್ಲಿ ಈಜಿಪ್ಟಿಯನ್ನರ ಪ್ರಖರ ಜ್ಞಾನವನ್ನು ತೋರಿಸುತ್ತದೆ. ಅವರು ತ್ರಿಕೋನ, ಆಯತ, ಚೌಕ, ವೃತ್ತಗಳ ವಿಸ್ತೀರ್ಣವನ್ನು ಬಲ್ಲವರಾಗಿದ್ದರು. ಈಜಿಪ್ಟಿಯನ್ನರಿಗೆ ಸಂಕಲನ, ವ್ಯವಕಲನ ಮತ್ತು ಭಾಗಾಕಾರದ ಸ್ಪಷ್ಟ ಅರಿವು ಇತ್ತು. ಆದರೆ ಇವರಿಗೆ ಗುಣಾಕಾರದ ತಿಳುವಳಿಕೆ ಇರಲಿಲ್ಲ. ಅವರು ದಶಮಾಂಶ ಪದ್ಧತಿ ಅಭಿವೃದ್ಧಿಪಡಿಸಿದವರಲ್ಲಿ ಮೊದಲಿಗರಾಗಿದ್ದರು. ಅಂದರೆ ಈಜಿಪ್ಟಿನರಿಗೆ ಗಣಿತ ಮತ್ತು ಅಂಕಗಣಿತ ಕ್ಷೇತ್ರದಲ್ಲಿ ಸಂಪೂರ್ಣವಾದ ಜ್ಞಾನವಿತ್ತು ಅಂತ ಹೇಳಲಿಕ್ಕೆ ಪ್ರಮುಖ ಉದಾಹರಣೆ ಅವರು ನಿರ್ಮಿಸಿರುವಂತಹ ಪಿರಮಿಡ್ಗಳು. ಏನು ಈ ಗಣಿತಶಾಸ್ತ್ರದ ಆಧಾರದಲ್ಲಿ ಈ ಪಿರಮಿಡ್ಗಳನ್ನು ನಿರ್ಮಿಸಿರುವುದನ್ನು ಗಮನಿಸ್ಬೋದು. ಇನ್ನು ಅವರಿಗೆ ಗ್ರಹ ಮತ್ತು ನಕ್ಷತ್ರಗಳಲ್ಲಿನ ಅಂತರ ಸ್ಪಷ್ಟವಾಗಿ ತಿಳಿಯಿತು. ಅಂದರೆ ಖಗೋಳಶಾಸ್ತ್ರದ ಅರಿವು ಅವರಿಗೆ ಇತ್ತು. ಅವರ ಪಂಚಾಂಗವು ಸೂರ್ಯನನ್ನು ಆಧರಿಸಿತ್ತು ಮತ್ತು ಅದನ್ನು ಸೌರ ಪಂಚಾಂಗ ಎನ್ನುತ್ತಾರೆ. ಅವರು 365 ದಿನಗಳ ಪಂಚಾಂಗವನ್ನು ಅಭಿವೃದ್ಧಿಪಡಿಸಿದ್ದರು.
ಇದರಲ್ಲಿ ವರ್ಷವೊಂದಕ್ಕೆ 12 ತಿಂಗಳು ಮತ್ತು ತಿಂಗಳಲ್ಲಿ 30 ದಿನಗಳಿದ್ದವು ಹಾಗೂ 3 ಕಾಲಗಳಾಗಿ ವಿಂಗಡಿಸಲಾಗಿತ್ತು. ಈ 3 ಕಾಲಗಳೆಂದರೆ, ಒಂದು ನೈಲ್ ನದಿಯ ಮಹಾಪೂರದ ಏರಿಕೆ ಮತ್ತು ಇಳಿಕೆ, ಇದು ಮೊದಲನೇ ಕಾಲ. ಎರಡನೆಯದ್ದು ಭೂ ಉಳುಮೆ ಅಥವಾ ಉಳುಮೆ, ಭೂ ಉಳುಮೆ ಮತ್ತು ಬಿತ್ತಿ ಬೆಳೆಯುವುದು, ಇದು ಎರಡನೇ ಕಾಲವಾಗಿತ್ತು. ಹಾಗೆ ಮೂರನೇ ಕಾಲ ಸುಗ್ಗಿಯ ಸಮಯವಾಗಿತ್ತು. ಈ ರೀತಿಯಲ್ಲಿ ವರ್ಷವನ್ನು 365 ದಿನಗಳನ್ನಾಗಿ ವಿಭಾಗಿಸಿ ಮತ್ತು 12 ತಿಂಗಳುಗಳನ್ನು ಸ್ಥಾಪಿಸಿ ಆ 12 ತಿಂಗಳಿಂದ 30 ದಿನಗಳಿಗೆ ವಿಭಾಗಿಸಲಾಗಿತ್ತು. ಅಲ್ಲದೆ ಇಡೀ ವರ್ಷವನ್ನು 3 ಕಾಲಗಳಾಗಿ ತಮ್ಮ ಕೃಷಿಗೆ ಪೂರಕವಾಗಿ ಸೃಷ್ಟಿ ಮಾಡಿಕೊಂಡಿರುವುದನ್ನು ಗಮನಿಸ್ಬೋದು. ಪುರೋಹಿತರು ಜನರಿಗೆ ಶಿಕ್ಷಣವನ್ನು ನೀಡುತ್ತಿದ್ದರು. ಶಿಕ್ಷಣಕ್ಕೆ ಸಂಬಂಧಪಟ್ಟಂತೆ ಪುರೋಹಿತರು ಜನರಿಗೆ ಶಿಕ್ಷಣ ನೀಡುತ್ತಿದ್ದು, ಮಗುವಿಗೆ 5 ವರ್ಷವಾದಾಗ ಗುರುವಿನ ಬಳಿಗೆ ಕಳಿಸುತ್ತಿದ್ದರು. 5 ವರ್ಷವಾದಾಗ ಗುರುವಿನ ಬಳಿಗೆ ಮಗುವನ್ನು ಕಳಿಸುತ್ತಿದ್ದರು ಮತ್ತು 12 ವರ್ಷಗಳ ಶಿಕ್ಷಣವನ್ನು ನೀಡುತ್ತಿದ್ದರು. ದೇವಾಲಯಗಳು ಶಿಕ್ಷಣದ ಕೇಂದ್ರಗಳಾಗಿದ್ದವು. ಸರ್ಕಾರಿ ಅಧಿಕಾರಿಗಳು ಉಚ್ಚ ಶಿಕ್ಷಣವನ್ನು ನೀಡುತ್ತಿದ್ದು, ಒಟ್ಟಿನಲ್ಲಿ ಇಲ್ಲಿನ ಶಿಕ್ಷಣವು ಸರ್ಕಾರದ ನಿಯಂತ್ರಣದಲ್ಲಿತ್ತು. ಇದು ಶಿಕ್ಷಣಕ್ಕೆ ಸಂಬಂಧಪಟ್ಟಂತೆ. ಇನ್ನು 5ನೇದು, ಈಜಿಪ್ಟ್ ನಾಗರಿಕತೆಯ ಕಲೆ ಮತ್ತು ವಾಸ್ತುಶಿಲ್ಪದ ಬಗ್ಗೆ ವಿವರಣೆ ಬರೆಯಿರಿ. ಕಲೆ ಮತ್ತು ವಾಸ್ತುಶಿಲ್ಪಕ್ಕೆ ಸಂಬಂಧಪಟ್ಟಂತೆ ಪೀಠಿಕೆ. ಈಜಿಪ್ಟಿಯನ್ನರು ಮಹಾನ್ ನಿರ್ಮಾಣಕಾರರಾಗಿದ್ದರು. ಅವರು ಸೂಕ್ಷ್ಮ ಕಲೆಗಳನ್ನು ಬೆಳೆಸಿದರು. ಅವರ ಕಲೆ ಮತ್ತು ವಾಸ್ತುಶಿಲ್ಪವು ಅವರ ಸಂಸ್ಕೃತಿಯ ಪ್ರತಿಬಿಂಬವಾಗಿದೆ. ಕಲೆ ಮತ್ತು ವಾಸ್ತುಶಿಲ್ಪ ಅವರ ಸಂಸ್ಕೃತಿಯ ಪ್ರತಿಬಿಂಬವಾಗಿದೆ. ಇವರು ತಮ್ಮ ದೇವತೆಗಳಿಗಾಗಿ ಗುಡಿಗಳನ್ನು ಮತ್ತು ರಾಜರನ್ನು ಹೂಳಲು ಪಿರಮಿಡ್ಗಳನ್ನು ನಿರ್ಮಿಸಿದರು. ದೇವತೆಗಳಿಗಾಗಿ ಗುಡಿಗಳನ್ನು ಮತ್ತು ರಾಜರನ್ನು ಹೂಳಲು ಪಿರಮಿಡ್ಗಳನ್ನು ನಿರ್ಮಿಸಿದರು. ಗುಡಿಗಳ ಮತ್ತು ಪಿರಮಿಡ್ಗಳ ಗೋಡೆಗಳಲ್ಲಿ ಸುಂದರವಾದ ಮೂರ್ತಿಗಳನ್ನು ಕೆತ್ತಿದ್ದಾರೆ ಮತ್ತು ಚಿತ್ರಕಲೆಗಳಿಂದ ಶೃಂಗರಿಸಿದ್ದಾರೆ. ಅವರು ಮರಳುಗಲ್ಲು, ಗ್ರಾನೈಟ್ ಅಥವಾ ಬೆಣಚುಕಲ್ಲು ಹಾಗೂ ಮರಗಳಿಂದ ವಿಗ್ರಹಗಳನ್ನು ನಿರ್ಮಿಸಿದ್ದಾರೆ. ಇವರ ಕಲೆ ಮತ್ತು ವಾಸ್ತುಶಿಲ್ಪವು 4000 ವರ್ಷಗಳಿಂದ ನಿಸರ್ಗದ ಹೊಡೆತವನ್ನು ಸಹಿಸಿಕೊಂಡು ಉಳಿದುಕೊಂಡಿದೆ. ಅವು ಸುಸಂಘಟಿತ, ನುರಿತ ಕಲಾವಿದರ, ಕುಶಲಕರ್ಮಿಗಳ ಮತ್ತು ಕಾರ್ಮಿಕರ ಕೌಶಲ್ಯದ ಕುರುಹುಗಳಾಗಿ ಕಂಡುಬರುತ್ತವೆ. ಸ್ಪಿಂಕ್ಸ್ಗಳು, ಇದು ಮನುಷ್ಯನ ಶಿರ ಮತ್ತು ಸಿಂಹದ ಶರೀರ ಹೊಂದಿರುವಂತಹ ಮೂರ್ತಿಗಳು. ಇದನ್ನು ಕಾಫ್ರೆ ಎಂಬ ಸಾಮ್ರಾಟ ಕೆತ್ತಿಸಿದ. ಇದು ಸುಮಾರು 240 ಅಡಿ ಉದ್ದ ಮತ್ತು 66 ಅಡಿ ಎತ್ತರವಿದೆ. ಇದನ್ನು ಏಕಶಿಲೆಯಿಂದ ಕೆತ್ತಲಾಗಿದೆ. ಇನ್ನು ಮತ್ತೊಂದು ಗೀಜಾ ಪಿರಮಿಡ್. ಇದು ಸಾಮ್ರಾಟ ಕುಫುವಿನ ಗೋರಿಯಾಗಿದೆ. ಇದು ಪ್ರಾಚೀನ ವಿಶ್ವದ 7 ಆಶ್ಚರ್ಯ ಅಥವಾ 7 ಅದ್ಭುತಗಳಲ್ಲಿ ಒಂದು ಅಂತೇಳಿ ಗುರುತಿಸಲಾಗಿದೆ. ಇದರ ವಿಸ್ತೀರ್ಣ 746 × 746 × 481 ಅಡಿಗಳು. ಸರಾಸರಿ 2.5 ಟನ್ ಭಾರದ 23 ಲಕ್ಷ ಬಂಡೆಗಳನ್ನು ಬಳಸಿ ಇದನ್ನು ಕಟ್ಟಲಾಗಿದೆ. ಒಟ್ಟು 13 ಎಕರೆ ಪ್ರದೇಶವನ್ನು ವ್ಯಾಪಿಸಿದೆ. ಸುಮಾರು 10 ಲಕ್ಷ ಕೆಲಸಗಾರರು 20 ವರ್ಷಗಳ ಶ್ರಮದಿಂದ ಇದನ್ನು ಕಟ್ಟಿದ್ದಾರೆ. ಇವು ಅವರ ತಂತ್ರಜ್ಞಾನ ಹಾಗೂ ಸಮರ್ಥ ಆಡಳಿತಕ್ಕೆ ಉದಾಹರಣೆಗಳಾಗಿವೆ. ಸ್ಪಿಂಕ್ಸ್ ಮತ್ತು ಗೀಜಾ ಪಿರಮಿಡ್ಗೆ ಸಂಬಂಧಪಟ್ಟಂತೆ ಹಲವಾರು ಪಿರಮಿಡ್ಗಳನ್ನು, ಸುಮಾರು 90ಕ್ಕಿಂತ ಹೆಚ್ಚು ಪಿರಮಿಡ್ಗಳನ್ನು ನಿರ್ಮಿಸಲಾಗಿದೆ. ಅದರಲ್ಲಿ ಅತ್ಯಂತ ಬೃಹತ್ ಗಾತ್ರದ ಪಿರಮಿಡ್ ಗೀಜಾ ಪಿರಮಿಡ್. ಇದನ್ನು ಪ್ರಾಚೀನ ವಿಶ್ವದ 7 ಅದ್ಭುತಗಳಲ್ಲಿ ಒಂದು ಅಂತೇಳಿ ಗುರುತಿಸಲಾಗ್ತದೆ. ಇನ್ನು ಮುಂದಿನದ್ದು ಲಕ್ಸೂರ್ ದೇವಾಲಯ. ಇದು ವೈಭವಪೂರಿತವಾದ ಪ್ರವೇಶ ದ್ವಾರವನ್ನು ಹೊಂದಿತ್ತು.
ಈ ದೇವಾಲಯದ ಮುಂದಿನ ರಸ್ತೆಯ 365 ಸ್ಫಿಂಕ್ಸ್ ಮೂರ್ತಿಗಳ ಸಾಲುಗಳನ್ನು ಹೊಂದಿದ್ದು, ಈ ದೇವಾಲಯದ ಮುಂದಿನ ರಸ್ತೆ 365 ಸ್ಫಿಂಕ್ಸ್ ಮೂರ್ತಿಗಳ ಸಾಲುಗಳನ್ನು ಹೊಂದಿದ್ದು, ಬಾಗಿಲ ಎದುರುಗಡೆಗೆ ಎಡ ಬಲದಲ್ಲಿ ಅತ್ಯಂತ ಎತ್ತರದ ಕೋನಗಳುಳ್ಳ ಕಂಬಗಳನ್ನು ಹೊಂದಿತ್ತು. ಹಬ್ಬದ ದಿನಗಳಲ್ಲಿ ದೇವರ ಮೂರ್ತಿಗಳನ್ನು ಮೆರವಣಿಗೆ ಮಾಡಲಾಗ್ತಿತ್ತು. ಇದು ಲಕ್ಸೂರ್ ದೇವಾಲಯಕ್ಕೆ ಸಂಬಂಧಪಟ್ಟಂತೆ. ಈ ರೀತಿಯಲ್ಲಿ ಕಲೆ ಮತ್ತು ವಾಸ್ತುಶಿಲ್ಪ ಈಜಿಪ್ಟ್ನಲ್ಲಿ ಬೆಳವಣಿಗೆ ಆಗಿತ್ತು. ಇನ್ನು ಎರಡನೇ ಭಾಗ, ಕೆಳಗಿನವುಗಳಿಗೆ 30ರಿಂದ 40 ವಾಕ್ಯಗಳಲ್ಲಿ ಉತ್ತರಿಸಿ ಅಂತೇಳಿ ಈಜಿಪ್ಟಿನ ನಾಗರಿಕತೆ ಸಂಬಂಧಪಟ್ಟಂತೆ 10 ಅಂಕದ ಒಂದು ಪ್ರಶ್ನೆ ಇದೆ. ಈಜಿಪ್ಟ್ ನಾಗರಿಕತೆಯ ಕೊಡುಗೆಗಳನ್ನು ವಿವರಿಸಿ. ಅಂದರೆ ಒಟ್ಟಾರೆ ರಾಜಕೀಯ ಕ್ಷೇತ್ರದಲ್ಲಿ, ಸಾಮಾಜಿಕ ಕ್ಷೇತ್ರದಲ್ಲಿ, ಆರ್ಥಿಕ ಕ್ಷೇತ್ರದಲ್ಲಿ, ಕಲೆ, ಸಾಹಿತ್ಯ, ವಾಸ್ತುಶಿಲ್ಪ ಕ್ಷೇತ್ರದಲ್ಲಿ ಈಜಿಪ್ಟಿಯನ್ ನಾಗರಿಕತೆ ಯಾವ ರೀತಿಯ ಕೊಡುಗೆಗಳನ್ನು ಕೊಟ್ಟಿದೆ ಅಂತ ಹೇಳುವಂಥದ್ದು. ಪೀಠಿಕೆ: ಈಜಿಪ್ಟ್ ನಾಗರಿಕತೆಯನ್ನು ಜಗತ್ತಿನ ಅತ್ಯಂತ ಪ್ರಾಚೀನ ನಾಗರಿಕತೆ ಎಂದು ಕರೆಯಲಾಗುತ್ತದೆ. ಈಜಿಪ್ಟ್ ನಾಗರಿಕತೆ ನೈಲ್ ನದಿಯ ಮೇಲೆ ಬೆಳವಣಿಗೆಯಾಗಿತ್ತು. ಈ ನಾಗರಿಕತೆ ರಾಜಕೀಯ, ಸಾಮಾಜಿಕ, ಆರ್ಥಿಕ, ಕಲೆ, ಸಾಹಿತ್ಯ, ವಾಸ್ತುಶಿಲ್ಪ ಮೊದಲಾದ ಕ್ಷೇತ್ರಗಳಿಗೆ ತನ್ನದೇ ಆದ ಕೊಡುಗೆಗಳನ್ನು ನೀಡಿದೆ. ರಾಜಕೀಯ ಕೊಡುಗೆಗಳು. ಮೊದಲಿಗೆ ಫೆರೋಗಳು. ಈಜಿಪ್ಟಿನ ರಾಜನನ್ನು ಫೆರೋಗಳೆಂದು ಕರೆಯಲಾಗುತ್ತಿತ್ತು. ಅವರನ್ನು ಭೂಮಿಯ ಮೇಲೆ ದೇವರ ಪ್ರತಿನಿಧಿಗಳೆಂದು ಭಾವಿಸಲಾಗಿದ್ದು, ಅಪರಿಮಿತ ಅಧಿಕಾರವನ್ನು ಅನುಭವಿಸುತ್ತಿದ್ದರು. ಫೆರೋ ಮೆನಸ್ ಉತ್ತರ ಮತ್ತು ದಕ್ಷಿಣ ಈಜಿಪ್ಟ್ಗಳನ್ನು ಒಂದುಗೂಡಿಸಿದನು ಮತ್ತು ಮೆಂಫಿಸನ್ನು ತನ್ನ ರಾಜಧಾನಿಯನ್ನಾಗಿ ಮಾಡಿಕೊಂಡನು. ಬಲಿಷ್ಠವಾದ ಕೇಂದ್ರ ಸರ್ಕಾರ, ಪರಮಾಧಿಕಾರದ ರಾಜಸತ್ತೆ, ಉತ್ತಮ ಆಡಳಿತ ಮತ್ತು ಕಟ್ಟುನಿಟ್ಟಿನ ಕಾನೂನು ಪಾಲನೆ ಇವು ಈಜಿಪ್ಟಿನ ರಾಜ್ಯ ವ್ಯವಸ್ಥೆಯ ಮೂಲ ಲಕ್ಷಣಗಳಾಗಿದ್ದವು. ಈಗಾಗಲೇ 5 ಅಂಕದಲ್ಲಿ ಇದನ್ನು ವಿವರಿಸಿದ್ದೇನೆ, ಹಾಗಾಗಿ ಹೆಚ್ಚು ವಿವರಣೆಗಳನ್ನು ನೀಡುವುದಿಲ್ಲ. ಇನ್ನು ರಾಜಮನೆತನಗಳ ಆಳ್ವಿಕೆಯ ಕಾಲವನ್ನು 3 ಭಾಗಗಳಾಗಿ ವಿಂಗಡಿಸಬಹುದು. ಅವುಗಳೆಂದರೆ ಹಳೆಯ ರಾಜಮನೆತನಗಳ ಕಾಲ, ಮಧ್ಯ ರಾಜಮನೆತನಗಳ ಕಾಲ, ಹೊಸ ರಾಜಮನೆತನಗಳ ಕಾಲ. 1ನೇ ಥಟ್ಮೋಸನು ಹೊಸ ಪ್ರದೇಶಗಳನ್ನು ಗೆದ್ದು ತನ್ನ ಸಾಮ್ರಾಜ್ಯವನ್ನು ವಿಸ್ತರಿಸಿದನು. ಇವನ ಮಗಳಾದ ಹತ್ಸೆಪ್ಸುಟ್ ಆತನ ಉತ್ತರಾಧಿಕಾರಿಯಾದಳು ಹಾಗೂ 21 ವರ್ಷಗಳ ಕಾಲ ಆಳ್ವಿಕೆ ಮಾಡಿದಳು. ಇವಳನ್ನು ಜಾಗತಿಕ ಇತಿಹಾಸದ ಪ್ರಥಮ ಸಾಮ್ರಾಜ್ಞಿ ಎಂದು ಗುರುತಿಸಲಾಗಿದೆ. ಆಕೆಯನ್ನು ಜಾಗತಿಕ ಇತಿಹಾಸದ ಪ್ರಥಮ ಸಾಮ್ರಾಜ್ಞಿ ಎಂದು ಗುರುತಿಸಲಾಗಿದೆ. ಇನ್ನು ಸಾಮಾಜಿಕ ಸ್ಥಿತಿ. ಈಜಿಪ್ಟಿಯನ್ನರ ಸಮಾಜ ಸುಸಂಘಟಿತವಾಗಿತ್ತು. ಸಮಾಜದಲ್ಲಿ 3 ವರ್ಗಗಳಿದ್ದವು. ಮೇಲ್ವರ್ಗ, ರಾಜ ಪರಿವಾರ. ಮೇಲ್ವರ್ಗ ಮೊದಲನೇದ್ದು. ಇದರಲ್ಲಿ ಮೇಲ್ವರ್ಗದಲ್ಲಿ ರಾಜ ಪರಿವಾರ, ಪುರೋಹಿತರು, ಜಮೀನ್ದಾರರು ಮತ್ತು ಸೈನ್ಯದ ಸರದಾರರನ್ನು ಒಳಗೊಂಡಿತ್ತು. ಮೇಲ್ವರ್ಗದ ಜನರು ಶೃಂಗರಿಸಿದ ಮಹಲುಗಳಲ್ಲಿದ್ದು ಸುಖ, ಸಂಪತ್ತು ಮತ್ತು ವೈಭೋಗದ ಜೀವನವನ್ನು ನಡೆಸುತ್ತಿದ್ದರು. ಇನ್ನು 2ನೇ ವರ್ಗ ಅಥವಾ ಮಧ್ಯಮ ವರ್ಗ ವೈದ್ಯರು, ಕುಶಲಕರ್ಮಿಗಳು, ಲಿಪಿಕಾರರು, ವ್ಯಾಪಾರಿಗಳು ಮತ್ತು ರೈತರನ್ನು ಒಳಗೊಂಡ ಮಧ್ಯಮ ವರ್ಗ. ಹಾಗೆ 3ನೇದ್ದು ಕೆಳವರ್ಗ, ಅಂದರೆ ಪ್ರಮುಖವಾಗಿ ಕೆಳವರ್ಗದಲ್ಲಿ ಗುಲಾಮರನ್ನು ಒಳಗೊಂಡಿತ್ತು. ಈ ರೀತಿಯಲ್ಲಿ ಈಜಿಪ್ಟಿನ ಸಮಾಜವನ್ನು 3 ವರ್ಗಗಳಾಗಿ, ಮೇಲ್ವರ್ಗ, ಮಧ್ಯಮ ವರ್ಗ ಮತ್ತು ಕೆಳವರ್ಗಗಳಾಗಿ ವಿಂಗಡಿಸಲಾಗಿತ್ತು. ಮಹಿಳೆಯರ ಸ್ಥಾನಮಾನಕ್ಕೆ ಸಂಬಂಧಪಟ್ಟಂತೆ ಮಹಿಳೆಯರ ಸ್ಥಿತಿ. ಈಜಿಪ್ಟಿನ ಮಹಿಳೆಯರು ಸಮಾಜದಲ್ಲಿ ಅತ್ಯಂತ ಉತ್ತಮ ಸ್ಥಾನಮಾನವನ್ನು ಹೊಂದಿದ್ದು. ಈಜಿಪ್ಟಿನ ಮಹಿಳೆಯರು ಸಮಾಜದಲ್ಲಿ ಅತ್ಯಂತ ಉತ್ತಮ ಸ್ಥಾನಮಾನವನ್ನು ಹೊಂದಿದ್ದು ಅಥವಾ ಉಚ್ಚ ಸ್ಥಾನಮಾನವನ್ನು ಹೊಂದಿದ್ದರು. ಇಂತಹ ಉನ್ನತ ಸ್ಥಾನಮಾನವನ್ನು ಜಗತ್ತಿನ ಬೇರೆ ಯಾವ ನಾಗರಿಕತೆಯ ಮಹಿಳೆಯರು ಹೊಂದಿರಲಿಲ್ಲ. ಅದಕ್ಕಾಗಿಯೇ ಈಜಿಪ್ಟಿನ ನಾಗರಿಕತೆಯು ಜಗತ್ತಿನ ಮೊಟ್ಟ ಮೊದಲ ರಾಣಿಯಿಂದ ಆಳಲ್ಪಟ್ಟ ದೇಶವೆಂಬ ಹೆಗ್ಗಳಿಕೆಗೆ ಪಾತ್ರವಾಗಿದೆ. ಇನ್ನು ಆರ್ಥಿಕ ಸ್ಥಿತಿ. ಮೊದಲನೇದು ಕೃಷಿ. ಈಜಿಪ್ಟ್ ಕೃಷಿ ಪ್ರಧಾನ ಅರ್ಥವ್ಯವಸ್ಥೆಯಾಗಿತ್ತು. ನೈಲ್ ನದಿಯಿಂದಾಗಿ ಅವರ ಕೃಷಿ ಸಮೃದ್ಧವಾಗಿತ್ತು. ಬಾರ್ಲಿ, ಹತ್ತಿ, ಬಟಾಣಿ, ಬೆಳ್ಳುಳ್ಳಿ, ವಿವಿಧ ತರಕಾರಿ ಮತ್ತು ಹಣ್ಣುಗಳನ್ನು ಬೆಳೆಯುತ್ತಿದ್ದರು. ನೀರಾವರಿಗಾಗಿ ಕಾಲುವೆಗಳು ಮತ್ತು ಏತವನ್ನು ಬಳಸುತ್ತಿದ್ದರು.
ಇನ್ನು ಕೈಕಸುಬುಗಳು ಮತ್ತು ಉತ್ಪಾದಕರು. ಈಜಿಪ್ಟಿಯನ್ನರು ಹಲವಾರು ಕೈಕಸುಬುಗಳು ಮತ್ತು ಉತ್ಪಾದನೆಗಳನ್ನು ಮಾಡುತ್ತಿದ್ದರು. ತಾಮ್ರವು ಅವರು ಮೊದಲು ಉಪಯೋಗಿಸಿದ ಲೋಹವಾಗಿತ್ತು. ಹಿತ್ತಾಳೆ, ಕಂಚು, ಕಬ್ಬಿಣ ಮತ್ತು ಬಂಗಾರಗಳನ್ನು ನಂತರದ ಕಾಲದಲ್ಲಿ ಬಳಸಿದರು. ವ್ಯಾಪಾರ ಮತ್ತು ವಾಣಿಜ್ಯ. ಮೆಡಿಟರೇನಿಯನ್ ಮತ್ತು ಕೆಂಪು ಸಮುದ್ರದ ಪ್ರದೇಶಗಳಾದ ಸಿರಿಯಾ, ಲೆಬನಾನ್ ಮತ್ತು ಯೆಮನ್ಗಳೊಂದಿಗೆ ವ್ಯಾಪಾರ ಸಂಬಂಧ ಹೊಂದಿದ್ದರು. ಅವರು ಆಂತರಿಕ ಮತ್ತು ವಿದೇಶಿ ವ್ಯಾಪಾರಗಳನ್ನು ಎರಡನ್ನೂ ಅಭಿವೃದ್ಧಿಗೊಳಿಸಿದರು. ವಸ್ತು ವಿನಿಮಯ ಪದ್ಧತಿ ಬಳಕೆಯಲ್ಲಿ ಇತ್ತು. ಹೀಗೆ ದೇಶೀಯ ಮತ್ತು ಅಂತಾರಾಷ್ಟ್ರೀಯ ವ್ಯಾಪಾರಗಳ ಎರಡನ್ನು ಅಭಿವೃದ್ಧಿಗೊಳಿಸೋದನ್ನು ಕಾಣಬಹುದು. ಇನ್ನು ಧಾರ್ಮಿಕ ಸ್ಥಿತಿ. ಧರ್ಮವು ಈಜಿಪ್ಟಿಯನ್ನರ ಜೀವನದಲ್ಲಿ ಅತ್ಯಂತ ಪ್ರಮುಖ ಪಾತ್ರ ವಹಿಸಿತ್ತು. ಬಹುದೇವತಾರಾಧನೆ ಜಾರಿಯಲ್ಲಿತ್ತು. ಇವರು ಪಕ್ಷಿ ಮತ್ತು ಪ್ರಾಣಿಗಳನ್ನು ಪೂಜಿಸುತ್ತಿದ್ದರು. ಅಮನ್ ರಾ ದೇವರ ದೇವನಾಗಿದ್ದನು. ಇವನನ್ನು ಈಜಿಪ್ಟಿನ ನಿರ್ಮಾಪಕನೆಂದು ನಂಬಲಾಗಿತ್ತು. ರಾ ಎಂಬುವವನು ಸೂರ್ಯ ದೇವತೆಯಾಗಿದ್ದ. ಓಸಿರಿಸ್ ಪಾತಾಳದ ಮತ್ತು ಮೃತ್ಯು ದೇವತೆಯಾಗಿದ್ದ. ಈಸಿಸ್ ಮಾತೃತ್ವದ ದೇವತೆ ಮತ್ತು ಓಸಿರಿಸ್ನ ಹೆಂಡತಿಯಾಗಿದ್ದಳು. ಹೋರಸ್, ಹ್ಯಾಥರ್ ಮುಂತಾದ ದೇವರುಗಳು ಇದ್ದರು. ಇವರು ಆತ್ಮಗಳ ಮರು ಆಗಮನದಲ್ಲಿ ನಂಬಿಕೆ ಇಟ್ಟಿದ್ದರು ಮತ್ತು ಈ ಕಾರಣಕ್ಕಾಗಿಯೇ ಶವಗಳನ್ನು ಮಮ್ಮಿಗಳಲ್ಲಿ ಸಂರಕ್ಷಿಸಿ ಇಡುತ್ತಿದ್ದರು. ಪುರೋಹಿತರು ಉಚ್ಚ ಸ್ಥಾನಮಾನ ಅನುಭವಿಸುತ್ತಿದ್ದರು. ರಾಜ ಧರ್ಮದ ಮುಖ್ಯಸ್ಥನಾಗಿದ್ದ. 4ನೇ ಅಮೆನ್ಹೊಟೆಪ್ ಎಂಬ ದೊರೆ ಏಕ ದೇವತಾರಾಧನೆಯನ್ನು ಜಾರಿಯಲ್ಲಿ ತಂದರು. ಸೂರ್ಯ ಅಥವಾ ರಾ ದೇವತೆಯೊಬ್ಬನನ್ನೇ ಪೂಜಿಸುವಂತೆ ಪ್ರಯತ್ನಿಸಿದನು. ಈ ರೀತಿಯಲ್ಲಿ ಏಕ ದೇವತಾರಾಧನೆ ತರುವ ಪ್ರಯತ್ನವನ್ನು ಮಾಡಲಾಯಿತು. ಆದರೆ ಅದು ಮುಂದುವರಿಯದೇ ಇರುವುದನ್ನು ಗಮನಿಸ್ಬೋದು. ಕಲಿಕೆ ಮತ್ತು ಸಾಹಿತ್ಯ. ಈಜಿಪ್ಟಿಯನ್ನರು ಚಿತ್ರಲಿಪಿಯನ್ನು ಅಭಿವೃದ್ಧಿಪಡಿಸಿದರು. ಇವರು ಪ್ಯಾಪಿರಸ್ ತೊಗಟೆಯನ್ನು ಬರವಣಿಗೆಗೆ ಬಳಸುತ್ತಿದ್ದರು. ಈಜಿಪ್ಟಿಯನ್ನರ ಬರವಣಿಗೆಯನ್ನು ಹೈರೋಗ್ಲಿಫ್ ಎಂದು ಕರೆಯುತ್ತಾರೆ. ಗ್ಲಿಫ್ ಎಂದರೆ ಚಿಹ್ನೆ ಎಂದರ್ಥ. ಹೈರೋಗ್ಲಿಫ್ 100 ಚಿಹ್ನೆಗಳನ್ನು ಒಳಗೊಂಡಿದೆ. ಇದು ಹೇಗೆ ಕಲಿಕೆ ಆರಂಭವಾಯಿತು ಈಜಿಪ್ಟ್ನಲ್ಲಿ ಅಂತ ಹೇಳೋಕ್ಕೆ ಸಂಬಂಧಪಟ್ಟಂತೆ. ಈಜಿಪ್ಟಿನ ಬರವಣಿಗೆಗಳನ್ನು ಹೈರೋಗ್ಲಿಫ್ ಎಂದು ಕರೆಯಲಾಗುತ್ತದೆ. ಅವರಿಗೆ ಗ್ರಹ ಮತ್ತು ನಕ್ಷತ್ರಗಳಲ್ಲಿನ ಅಂತರ ಸ್ಪಷ್ಟವಾಗಿ ತಿಳಿದಿತ್ತು. ಅವರ ಪಂಚಾಂಗವು ಸೂರ್ಯನನ್ನು ಆಧರಿಸಿತ್ತು ಮತ್ತು ಅದನ್ನು ಸೌರ ಪಂಚಾಂಗ ಎನ್ನುತ್ತಾರೆ. ಅವರು 365 ದಿನಗಳ ಪಂಚಾಂಗವನ್ನು ಅಭಿವೃದ್ಧಿಪಡಿಸಿದರು. ಇದರಲ್ಲಿ ವರ್ಷವೊಂದಕ್ಕೆ 12 ತಿಂಗಳು ಮತ್ತು ತಿಂಗಳಲ್ಲಿ 30 ದಿನಗಳಿದ್ದವು. ಈ ರೀತಿಯಲ್ಲಿ 365 ದಿನಗಳ ಪಂಚಾಂಗವನ್ನು ಅಭಿವೃದ್ಧಿಪಡಿಸಿದರು ಮತ್ತು 12 ತಿಂಗಳು ಮತ್ತು ತಿಂಗಳಲ್ಲಿ 30 ದಿನಗಳಿದ್ದವು. ಮಗುವಿಗೆ 5 ವರ್ಷವಾದಾಗ ಗುರುವಿನ ಬಳಿ ಕಳುಹಿಸುತ್ತಿದ್ದರು ಮತ್ತು 12 ವರ್ಷಗಳ ಶಿಕ್ಷಣವನ್ನು ನೀಡುತ್ತಿದ್ದರು. ದೇವಾಲಯಗಳು ಶಿಕ್ಷಣ ಕೇಂದ್ರಗಳಾಗಿದ್ದವು. ಸರ್ಕಾರಿ ಅಧಿಕಾರಿಗಳು ಉಚ್ಚ ಶಿಕ್ಷಣವನ್ನು ನೀಡುತ್ತಿದ್ದು, ಒಟ್ಟಿನಲ್ಲಿ ಇಲ್ಲಿನ ಶಿಕ್ಷಣವು ಸರ್ಕಾರದ ನಿಯಂತ್ರಣದಲ್ಲಿ ಇತ್ತು. ಇದು ಶಿಕ್ಷಣಕ್ಕೆ ಸಂಬಂಧಪಟ್ಟಂತೆ ಯಾವ ರೀತಿಯಲ್ಲಿ ಈಜಿಪ್ಟ್ನಲ್ಲಿ ಶಿಕ್ಷಣ ಪ್ರಾರಂಭವಾಗ್ತಿತ್ತು ಮತ್ತು ನೀಡಲಾಗ್ತಿತ್ತು ಅಂತೇಳಿ. ಕಲೆ ಮತ್ತು ವಾಸ್ತುಶಿಲ್ಪ. ಈಜಿಪ್ಟಿಯನ್ನರು ಮಹಾನ್ ನಿರ್ಮಾಣಕಾರರಾಗಿದ್ದರು. ಅವರು ಸೂಕ್ಷ್ಮ ಕಲೆಗಳನ್ನು ಬೆಳೆಸಿದರು. ಅವರ ಕಲೆ ಮತ್ತು ವಾಸ್ತುಶಿಲ್ಪವು ಅವರ ಸಂಸ್ಕೃತಿಯ ಪ್ರತಿಬಿಂಬವಾಗಿದೆ. ಸ್ಪಿಂಕ್ಸ್ಗಳು. ಇದು ಮನುಷ್ಯನ ಶಿರ ಮತ್ತು ಸಿಂಹದ ಶರೀರವನ್ನು ಹೊಂದಿದೆ. ಇದು 240 ಅಡಿ ಉದ್ದ ಮತ್ತು 66 ಅಡಿ ಎತ್ತರವಿದೆ. ಇದನ್ನು ಏಕಶಿಲೆಯಿಂದ ಕೆತ್ತಲಾಗಿದೆ. ಗೀಜಾ ಪಿರಮಿಡ್. ಇದು ಸಾಮ್ರಾಟ ಕುಫುವಿನ ಗೋರಿಯಾಗಿದೆ. ಇದು ಪ್ರಾಚೀನ ವಿಶ್ವದ 7 ಆಶ್ಚರ್ಯಗಳಲ್ಲಿ ಒಂದಾಗಿದೆ. ಸರಾಸರಿ 2.5 ಟನ್ ಭಾರದ 23 ಲಕ್ಷ ಬಂಡೆಗಳನ್ನು ಬಳಸಿ ಇದನ್ನು ಕಟ್ಟಲಾಗಿದೆ. ಒಟ್ಟು 13 ಎಕರೆ ಪ್ರದೇಶವನ್ನು ವ್ಯಾಪಿಸಿದೆ. ಸುಮಾರು 10 ಲಕ್ಷ ಕೆಲಸಗಾರರು 20 ವರ್ಷಗಳ ಶ್ರಮದಿಂದ ಇದನ್ನು ಕಟ್ಟಿ ಮುಗಿಸಿದ್ದಾರೆ.
ಇವು ಅವರ ತಂತ್ರಜ್ಞಾನ ಹಾಗೂ ಸಮರ್ಥ ಆಡಳಿತಕ್ಕೆ ಉತ್ತಮ ಉದಾಹರಣೆ. ಗೀಜಾ ಪಿರಮಿಡ್ ವಿಶ್ವದ ಅತ್ಯಂತ ದೊಡ್ಡ ಪಿರಮಿಡ್ ಮತ್ತು ಪ್ರಾಚೀನ ವಿಶ್ವದ 7 ಅದ್ಭುತಗಳಲ್ಲಿ ಒಂದು ಅಂತೇಳಿ ಗುರುತಿಸಲಾಗ್ತದೆ. ಇನ್ನು ಮತ್ತೊಂದು ಪ್ರಮುಖವಾದ ಕಟ್ಟಡ ಲಕ್ಸರ್ ದೇವಾಲಯ. ಲಕ್ಸರ್ ದೇವಾಲಯ ಒಂದು ವೈಭವ ಪೂರಿತವಾದ ಪ್ರವೇಶ ದ್ವಾರವನ್ನು ಹೊಂದಿತ್ತು. ಈ ದೇವಾಲಯದ ಮುಂದಿನ ರಸ್ತೆ 365 ಸ್ಫಿಂಕ್ಸ್ ಮೂರ್ತಿಗಳ ಸಾಲು ಹೊಂದಿತ್ತು. ಬಾಗಿಲ ಎದುರುಗಡೆಗೆ ಎಡಬಲದಲ್ಲಿ ಅತ್ಯಂತ ಎತ್ತರದ ಕೋನಗಳುಳ್ಳ ಕಂಬಗಳನ್ನು ಹೊಂದಿತ್ತು. ಇನ್ನು 10 ಅಂಕದ ಪ್ರಶ್ನೆ ಆದ್ದರಿಂದಾಗಿ ಉಪಸಂಹಾರವನ್ನು ನೀಡಬೇಕಾಗ್ತದೆ. ಈ ಮೇಲಿನ ವಿವರಣೆಗಳು ಅಂದರೆ ರಾಜಕೀಯ, ಸಾಮಾಜಿಕ, ಆರ್ಥಿಕ, ಕಲೆ, ವಾಸ್ತುಶಿಲ್ಪ, ವಿಜ್ಞಾನ ಇತ್ಯಂತ ವಿವರಣೆಗಳು ಈಜಿಪ್ಟ್ ನಾಗರಿಕತೆಗೆ ಸಂಬಂಧಿಸಿದ್ದು ಅವರ ಕೊಡುಗೆಗಳನ್ನು ವಿವರಿಸ್ತದೆ. ಆ ಕಾಲದ ಬೃಹತ್ ಪಿರಮಿಡ್ಗಳು ಜಗತ್ತಿನ ಶ್ರೇಷ್ಠ ಕೊಡುಗೆಗಳಿಗೆ ಉದಾಹರಣೆಯಾಗಿದೆ. ಸೊ ಇದು ಈಜಿಪ್ಟಿನ ನಾಗರಿಕತೆಯ ಕೊಡುಗೆಗಳಿಗೆ ಸಂಬಂಧಿಸಿದಂತೆ. ಆತ್ಮೀಯ ವಿದ್ಯಾರ್ಥಿಗಳೇ, ಇಲ್ಲಿಗೆ ಈ ಒಂದು ವಿಡಿಯೋವನ್ನು ಮುಗಿಸ್ತಾ ಇದ್ದೇನೆ. ಮುಂದಿನ ವಿಡಿಯೋದಲ್ಲಿ ಮೆಸೊಪೊಟೇಮಿಯಾ ನಾಗರಿಕತೆಗೆ ಸಂಬಂಧಪಟ್ಟಂತೆ 5 ಅಂಕದ ಮತ್ತು 10 ಅಂಕದ ಪ್ರಶ್ನೆಗಳಿಗೆ ಉತ್ತರಗಳನ್ನು ನೀಡ್ತಾ ಇದ್ದೇನೆ. ಹೆಚ್ಚಿನ ನೋಟಿಫಿಕೇಷನ್ಗಳನ್ನು ಪಡೆಯಲು ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಬಟನನ್ನು ಕ್ಲಿಕ್ ಮಾಡಿ. ಎಲ್ಲರಿಗೂ ಧನ್ಯವಾದಗಳು.